ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 25 ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ವತಿಯಿಂದ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಕೆಪಿಸಿಸಿ ವಕ್ತಾರ ಎಚ್.ಎ. ವೆಂಕಟೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್, ಅನ್ನ ಚಲನಚಿತ್ರದ ಸಾಹಿತಿ ಹನೂರು ಚೆನ್ನಪ್ಪ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಿಎನ್ ಮಂಜೇಶ್, ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಸಿ ಮಂಜುನಾಥ್, ವಕೀಲ ಕುಮಾರ್, ಮುಖಂಡರಾದ ಈಶ್ವರ್ ಚಕ್ಡಿ, ಡೈರಿ ವೆಂಕಟೇಶ್, ಪುಟ್ಟಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಇತಿಹಾಸಕಾರರಿಂದ ಇಂತಹ ಸಾಧನೆ ಮಾಡಿದಂಥ ಅನೇಕರನ್ನು ನೆನೆಯುವಂತೆ ಯಾಕೋ ನಮ್ಮಲ್ಲಿ ಸಾಧ್ಯ ಆಗ್ತದೆ. ಅವನ್ನೆಲ್ಲ ಪರಿಚಯ ಖಗೋಳಶಾಸ್ತ್ರದಲ್ಲಿ ಋಷಿಮುನಿಗಳ ಕಾರಣದಲ್ಲಿ ಇಟ್ಕೊಂಡು ಇದು ಹುಣ್ಣಿಮೆ ದಿವಸ, ಇದು ಇಂಥ ದಿವಸ ಅಂತೇಳಿ ನಿಖರವಾಗಿ ಹೇಳುವಂಥ ಒಂದು ವೈಜ್ಞಾನಿಕ ದೃಷ್ಟಿಕೋನವಾಗಿತ್ತು. ನಾವು ಅದನ್ನು ಏನೋ ತಿಳ್ಕೊಂಡ್ಬಿಟ್ಟಿದ್ವಿ. ನಾವೇ 4 ದಿವಸ ನಾನು ಹೊರಗಡೆ ಅಲ್ಲಿ ಯಾವ ದಿವಸ ಯಾವ ದಿನಾಂಕ ಅನ್ನೋದೇ ಗೊತ್ತಾಗಲ್ಲ. ಕೆಲವು 24 ಗಂಟೆ ಗೊತ್ತಾಗೇ ಇರುತ್ತೆ. ಹಾಗಾಗಿ ಅದು ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಹಿಂದೆ ಅಪರೂಪದ ವೈಜ್ಞಾನಿಕವಾಗಿ ಇವೆಲ್ಲವನ್ನು ಪತ್ತೆ ಹಚ್ಚಿಕೊಂಡು ನಮಗೆ ಅಪರೂಪದ ದಿನದರ್ಶನ ಕೊಡುವಂಥ ಕೆಲಸ ಅದು ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಬಹುಶಃ ಕಾಫಿ ಮತ್ತು ದೈನಂದಿನ ಪತ್ರಿಕೆಯ ಓದುವ ಮುಂಚೆ ಈ ದಿನದರ್ಶಿಕೆಯನ್ನು ನೋಡುವಂಥ ಪರಿಹಾರ ಎಲ್ಲರಿಗೂ ಬೆಳಿಗ್ಗೆ ಕಾಫಿ ಕುಡಿಯುವಂಥ ಮುಂಚೆನೇ ನಾನು ಇದನ್ನು ನೋಡಬೇಕಾದ ಅನಿವಾರ್ಯತೆ. ಹಾಗಾಗಿ ಬಹಳ ಅಗತ್ಯ ಅನಿವಾರ್ಯ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಮಂಜುನಾಥ್ ಮತ್ತು ಇವರ ತಂಡ ಎಲ್ಲ ಒಳ್ಳೆಯ ಸೈನಿಕರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾರೆ. ಯಾಕೆಂದ್ರೆ ನಾಡಿನ ಸಜ್ಜನಿಕೆಯ ರಾಜಕಾರಣಿ ಗಮನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಹೆಸರಿನಲ್ಲಿ ಈ ಒಂದು ವಾರ್ಷಿಕ ಮಾಡುವಂಥ ಭಾಗವಹಿಸಿರುವಂಥದ್ದು ವೈಯಕ್ತಿಕವಾಗಿ ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಅಪಾರವಾಗಿರ್ತಕ್ಕಂಥ. ಇನ್ನೂ ಅವರಿಂದ ನಾಡು ಅನೇಕ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಬಹುಶಃ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಇಲ್ಲಿನ ಅನೇಕ ಸ್ನೇಹಿತರ ಮನೆಗೆ ಅವರ ಭಾವಚಿತ್ರವನ್ನು ಈ ಕ್ಯಾಲೆಂಡರ್ ಮುಖಾಂತರ ನಮಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವೆಂಕಟೇಶ್ ಸರ್ ಅವರು ಮಾತನಾಡಿದ್ದಾರೆ. ಇದೊಂದು ನೆನಪಿನಲ್ಲಿ ಉಳಿಯುವಂಥದ್ದು. ಸಾಮಾನ್ಯವಾಗಿ ಪತ್ರಿಕಾ ಈ ಕೊಠಡಿಯಲ್ಲಿ ಸಾಕಷ್ಟು ಕ್ಯಾಲೆಂಡರ್ ಬಿಡುಗಡೆ ಆಗ್ತಾನೆ ಇರ್ತಾರೆ. ಆದರೆ ಇದೀಗಲೇ ನಮ್ಮ ಮೈಸೂರಿನ ಭಾಗಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಯನ್ನು ತೆರೆಯುವ ಮೂಲಕ ಅವರು ಕೊಡುಗೆಯನ್ನು ಕೊಡಲಿಕ್ಕೆ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕ್ಯಾಲೆಂಡರ್ ಕೂಡ ಒಂದು ಪೂರಕ ನಾನು ಭಾವಿಸ್ತೇನೆ. ಉತ್ತಮವಾದಂಥ ಕೆಲಸವನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ. ಸೊ ಅವರಿಗೆ ಇನ್ನೂ ಹೆಚ್ಚು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅವರಿಗೆ ಸೇವೆ ಸಲ್ಲಿಸತಕ್ಕಂಥ ಅವಕಾಶ ಸಿಗಲಿ ಅಂತೇಳಿ ನಮ್ಮೆಲ್ಲರ ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಆ ಭಗವಂತನಲ್ಲಿ ಕೋರ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.